ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಮೇಲ್ಮನವಿ ಅರ್ಜಿಗಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಮೇಲ್ಮನವಿ ಅರ್ಜಿಗಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲೇ ಕಾವೇರಿ ವಿವಾದವನ್ನು ಇತ್ಯರ್ಥಪಡಿಸಲಾಗುವುದು. ನ್ಯಾಯಾಧಿಕರಣಕ್ಕೆ ಮತ್ತೆ ಕಾವೇರಿ ಕೇಸನ್ನು ವರ್ಗಾವಣೆ ಮಾಡುವುದಿಲ್ಲ ಅಂತ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ತ್ರಿಸದಸ್ಯ ಪೀಠ ಅಭಿಪ್ರಾಯಪಟ್ಟಿದೆ. ಪದೇ ಪದೇ ನ್ಯಾಯಾಧಿಕರಣದ ತೀರ್ಪಿನ ಆಕ್ಷೇಪಣೆಗಳನ್ನು ನೀವು ಹೇಳಬೇಡಿ. ನ್ಯಾಯಾಧಿಕರಣದ ತೀರ್ಪಿನ ಬಗ್ಗೆ ಆಕ್ಷೇಪಣೆಗಳನ್ನು ಈಗಾಗಲೇ ನೀವು ದಾಖಲು ಮಾಡಿದ್ದೀರಿ. ಮುಂದೆ ತೆಗೆದುಕೊಳ್ಳಬಹುದಾದ ಕ್ರಮಗಳ ಕುರಿತು ಚರ್ಚಿಸಿ ಅಂತ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಹೇಳಿದ್ದಾರೆ. ನ್ಯಾಯಾಧಿಕರಣದ ತೀರ್ಪು ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಕರ್ನಾಟಕದ ಪರ ವಕೀಲರಾದಂತಹ ನಾರಿಮನ್ ಅವರು. ನಾರಿಮನ್ ವಾದ ಮಂಡನೆಯ ವೇಳೆ ತಮಿಳುನಾಡು ಪರ ವಕೀಲರ ಮಧ್ಯಪ್ರವೇಶವಾಯಿತು. ತಮಿಳುನಾಡು ಪರ ವಕೀಲರು 1924ರ ಒಪ್ಪಂದವನ್ನ ಮುಂದುವರಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು. ತಮಿಳುನಾಡು ಪರ ವಕೀಲ ಶೇಖರ್ ನಾಫಡೆ ಹಳೆಯ ಒಪ್ಪಂದಗಳನ್ನ ತಮಿಳುನಾಡು ಉಲ್ಲಂಘಿಸಿದೆ ಅಂತ ನಾರಿಮನ್ ಕೂಡ ಪ್ರತಿವಾದವನ್ನ ಮಾಡಿದ್ರು. ನ್ಯಾಯಾಧಿಕರಣ ರಾಜ್ಯದ ಪ್ರಮುಖ ವಾದವನ್ನ ಆಲಿಸಿಲ್ಲ ಅಂತ ಕೂಡ ನಾರಿಮನ್ ಆಕ್ಷೇಪಣೆಯನ್ನ ಹೇಳಿದ್ರು. ರಾಜ್ಯದ ಪರ ವಕೀಲ ನಾರಿಮನ್ ವಾದಕ್ಕೆ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಪ್ಪಂದಗಳನ್ನು ಮುರಿದು ಹಾಕಿದ ಬಳಿಕ ಯಾವ ಆಧಾರದ ಮೇಲೆ ನೀರನ್ನು ಹಂಚಿಕೊಳ್ತಾ ಇದ್ದೀರಿ, ಎರಡೂ ರಾಜ್ಯಗಳಿಗೂ ಪ್ರಶ್ನಿಸಿದ್ದಾರೆ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ತ್ರಿಸದಸ್ಯ ಪೀಠ. ಎರಡೂ ರಾಜ್ಯಗಳು ನೀರಿಗಾಗಿ ಕಿತ್ತಾಡೋದು ಸರಿಯಲ್ಲ ಅಂತ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಬೀರ್ ನವದೆಹಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಶಬೀರ್, ಈಗ ಇವತ್ತು ಎರಡನೇ ದಿನ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ತೀರ್ಪಿನ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯ ಎರಡನೇ ದಿನ. ಇವತ್ತು ಉಲ್ಲೇಖಿಸಬಹುದಾದಂತಹ ಯಾವೆಲ್ಲ ಅಂಶಗಳು ಇವತ್ತು ವಾದ ಪ್ರತಿವಾದದಲ್ಲಿ ಕಂಡು ಬಂದವು? ಇದಕ್ಕೆ ನ್ಯಾಯಾಲಯ ಏನು ಅಭಿಪ್ರಾಯ ವ್ಯಕ್ತಪಡಿಸಿತು? ಅರವಿಂದ್, ಪ್ರಮುಖವಾಗಿ ಏನು ಕಾವೇರಿ ನ್ಯಾಯಾಧಿಕರಣದ ತೀರ್ಪು ಪ್ರಶ್ನಿಸಿ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಸಲ್ಲಿಸಿದ ಅರ್ಜಿಗಳು ಕಳೆದ 2 ದಿನಗಳಿಂದ ವಿಚಾರಣೆ ನಡೆಸಿರುವಂಥದ್ದು. ನಿನ್ನೆ ಕೂಡ ಸಾಕಷ್ಟು ಇತಿಹಾಸವನ್ನ, ಕಾವೇರಿ ಇತಿಹಾಸವನ್ನ ನ್ಯಾಯಾಧೀಶರ ಮುಂದೆ ತರುವಂತ, ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ರು. ಕೂಡ ಸಾಕಷ್ಟು ಬ್ರಿಟಿಷ್ ಕಾವೇರಿ KRS ಡ್ಯಾಮ್ ನಿರ್ಮಾಣದ ವೇಳೆ ಬ್ರಿಟಿಷರು ಮಧ್ಯಸ್ಥಿಕೆಯಲ್ಲಿ ಮೈಸೂರು ಸಂಸ್ಥಾನ ಮತ್ತು ಏನು ಮದ್ರಾಸ್ ಸಂಸ್ಥಾನ ಅಂದ್ರೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಆದಂತಹ ಒಪ್ಪಂದಗಳ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಇಡುವಂತ ಪ್ರಯತ್ನವನ್ನ ನಾರಿಮನ್ ಮಾಡ್ತಿರುವಂತದ್ದು. ಈ ವೇಳೆ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ತಮಿಳುನಾಡು ಕೂಡ 1924ರ ಏನು ಒಂದು ಒಪ್ಪಂದಗಳಿದೆ ಅದನ್ನ ಮುಂದುವರಿಸಬೇಕು ಅಂತ ಏನು ಶೇಖರ್ ನಾಫ್ಡೆ ಅವರು ವಾದವನ್ನ ಮಂಡಿಸ್ತಾರೆ. ಜೊತೆಗೆ ನಾರಿಮನ್ ಅವರು ಕೂಡ ಏನು ನ್ಯಾಯಾಧಿಕರಣದಲ್ಲಿ ಆದಂತ ಅನ್ಯಾಯ ಅಂದ್ರೆ ಕರ್ನಾಟಕಕ್ಕೆ ಆದಂತ ಅನ್ಯಾಯಗಳನ್ನ ಪ್ರಮುಖವಾಗಿ ಎತ್ತಿಡುವಂತ ಕೆಲಸವನ್ನ ಮಾಡಿರ್ತಾರೆ. ಯಾಕಂದ್ರೆ ನ್ಯಾಯಾಧಿಕರಣ ವಿಚಾರಣೆ ವೇಳೆ ಬೆಂಗಳೂರು ಅಂದ್ರೆ ನ್ಯಾಯಾಧಿಕರಣ ತೀರ್ಪು ನೀಡಿರುವಂತದ್ದು ಏನು ಬ್ರಿಟಿಷ್ ಕಾಲದಲ್ಲಾದಂತಹ ಒಪ್ಪಂದಗಳ ಮೇಲೆ ನ್ಯಾಯಾಧಿಕರಣ ತೀರ್ಪು ನೀಡಿರುವಂತದ್ದು. ಆಗಿನ್ನೂ ಕರ್ನಾಟಕ ಸಾಕಷ್ಟು ಅಭಿವೃದ್ಧಿ ಆಗಿರ್ಲಿಲ್ಲ ಮತ್ತು ಕರ್ನಾಟಕ ಪರಿಪೂರ್ಣವಾಗಿ ರಾಜ್ಯವಾಗಿರ್ಲಿಲ್ಲ. ಅಂದ್ರೆ ಮೈಸೂರು ರಾಜ್ಯದ ಆಡಳಿತದಲ್ಲಿ ಇತ್ತು. ಅದು ಕರ್ನಾಟಕವಾದ ಬಳಿಕ ಸಾಕಷ್ಟು ಹೆಚ್ಚುವರಿ ಪ್ರದೇಶಗಳು ಕರ್ನಾಟಕಕ್ಕೆ ಯಾಡ್ ಆಗಿದ್ದಾವೆ. ಹೀಗಾಗಿ ಆ ಎಲ್ಲ ಜನಸಂಖ್ಯೆಗೂ ಕೂಡ ಕಾವೇರಿ ಅಚ್ಚುಕಟ್ಟಿನ ಜನಸಂಖ್ಯೆಗೆ ನೀರನ್ನ ನೀಡಬೇಕು. ಹಾಗಾಗಿ ಕಾವೇರಿ ಅಚ್ಚುಕಟ್ಟಿನ ಜನಸಂಖ್ಯೆಗೆ ನೀರನ್ನ ನೀಡಬೇಕು. ಹಾಗಾಗಿ ಹೆಚ್ಚಿನ ನೀರಿನ ಅವಶ್ಯಕತೆ ಇದೆ ಅಂತ ಒಂದು ವಾದವನ್ನ ಮಂಡಿಸಿದ್ರು. ಜೊತೆಗೆ ಏನು ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ ಬೆಂಗಳೂರು, ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ.
ವಿಶ್ವದಲ್ಲೇ ದೊಡ್ಡ ಮಟ್ಟದ ಹೆಸರನ್ನ ಮಾಡ್ತಿದೆ. ಅಲ್ಲಿ ಬರುವಂತ ಎಲ್ಲಾ ಜನಸಂಖ್ಯೆಗೂ ಕೂಡ ಮೂಲಭೂತವಾಗಿ ಕುಡಿಯುವ ನೀರನ್ನ ನಾವು ಕೇಳ್ತಾ ಇರುವಂತದ್ದು. ನಾವು ಕಾವೇರಿ ನೀರನ್ನ ಕೃಷಿಗೆ ಕೇಳ್ತಾ ಇಲ್ಲ, ಬೆಂಗಳೂರು ಮತ್ತು ಕಾವೇರಿ ಅಚ್ಚುಕಟ್ಟಿನ ಪ್ರದೇಶಕ್ಕೆ ಏನು ಕುಡಿಯುವ ನೀರನ್ನ ನೀಡಬೇಕು ಅಂತ ವಾದವನ್ನ ಮಂಡಿಸಿದ್ರು. ಜೊತೆಗೆ ಏನು ಬ್ರಿಟಿಷ್ ಕಾಲದಲ್ಲಾದಂತ ಒಪ್ಪಂದಗಳನ್ನ ರದ್ದು ಮಾಡಬೇಕು, ಹೊಸ ಒಪ್ಪಂದಗಳನ್ನ ಮಾಡಬೇಕು ಅಂತ ನಾರಿಮನ್ ಅವರು ವಾದ ಮಾಡ್ತಾರೆ. ಈ ವೇಳೆ ಮಧ್ಯಪ್ರವೇಶ ಮಾಡುವಂತ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರು, ಆಯ್ತು ನಿಮ್ಗೆ ಈಗ ಏನು ಬ್ರಿಟಿಷ್ ಒಪ್ಪಂದಗಳು ಬೇಡ ಅಂತ ಹೇಳ್ತಿದ್ರಿ, ಸೊ ಆ ಒಪ್ಪಂದಗಳನ್ನ ಈಗ ರದ್ದು ಮಾಡ್ತೇವೆ, ರದ್ದು ಮಾಡಿದ ಬಳಿಕ ನೀವು ಯಾವ ಆಧಾರದ ಮೇಲೆ ನೀರು ಹಂಚಿಕೆಯನ್ನ ಮಾಡ್ತೀರಿ ಅಂತ ಒಂದು ಪ್ರಶ್ನೆಯನ್ನು ಇಟ್ಟರು. ಇದಾದ ಬಳಿಕ ನಾರಿಮನ್ ಅವರು ಆದಂತ ಅನ್ಯಾಯಗಳನ್ನ, ಟ್ರಿಬ್ಯುನಲ್ ಆದಂತ ಅನ್ಯಾಯಗಳನ್ನ ಮತ್ತೆ ಪ್ರಶ್ನಿಸುತ್ತಾ ಹೋದ್ರು. ಈ ವೇಳೆ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರು, ಸುಪ್ರೀಂ ಕೋರ್ಟ್ ಅವರು, ನೀವು ಯಾವುದೇ ಭಯವನ್ನ ಪಡಬೇಕಾಗಿಲ್ಲ, ಕಾವೇರಿ ಸುಪ್ರೀಂ ಕೋರ್ಟ್ ನಲ್ಲೇ ಬಗೆಹರಿಸ್ತೇವೆ, ಈ ಒಂದು ವಿವಾದವನ್ನ ಸುಪ್ರೀಂ ಕೋರ್ಟ್ ನಲ್ಲೇ ಸಂಪೂರ್ಣವಾಗಿ ಬಗೆಹರಿಸ್ತೇವೆ, ಯಾವುದೇ ಕಾರಣಕ್ಕೂ ಟ್ರಿಬ್ಯುನಲ್ಗೆ ವಾಪಸ್ ಕಳಿಸುವುದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಏನು ಈಗಾಗಲೇ ಆಗಿರುವಂತ ಅನ್ಯಾಯಗಳಿಗೆ ಸಂಪೂರ್ಣವಾದಂತ ನ್ಯಾಯವನ್ನ ನೀಡುವಂತ ಕೆಲಸ ಮಾಡ್ತೀವಿ. ನಾವು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂತದ್ದು, ಕೇವಲ ನೀರಿಗಾಗಿ ಎರಡು ರಾಜ್ಯಗಳು ಪದೇ ಪದೇ ಕಿತ್ತಾಡುವುದು ಸಮಂಜಸವಲ್ಲ. ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿರೋದ್ರಿಂದ ಎಲ್ಲರೂ ಸೌಹಾರ್ದಿತವಾಗಿ ಹೊಂದಿಕೊಂಡು ಹೋಗಬೇಕಾದಂತ ಪ್ರಯತ್ನವನ್ನ ಮಾಡಬೇಕು ಅಂತ ದೀಪಕ್ ಮಿಶ್ರಾ ಹೇಳಿರುವಂತದ್ದು. ಅರವಿಂದ್, ನಾಳೆಗೆ ವಿಚಾರಣೆ ಮುಂದುವರೆದಿದೆ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.